ಫಲವತ್ತಾದ ಕಬ್ಬಿನ ಬೆಳೆ ಭರ್ಜರಿಯಾಗಿ ಕಟಾವಿನಲ್ಲಿ ನಿರತರಾಗಿದ್ದ ಕಟಾವು ಗ್ಯಾಂಗ್. ರೈತರ ಮೊಗದಲ್ಲಿ ಕಬ್ಬು ಕಟಾವಿನ ಸಂಭ್ರಮ. ಚೆನ್ನಾಗಿ ಬೆಳೆದ ಕಬ್ಬು ಕಂಡು ಖುಷಿಪಟ್ಟ ಯುವಕರು. ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿ ಆಡುವಾಗ. ಇದು ಮುಧೋಳ ತಾಲೂಕಿನ ಮೆಟಗುಡ್ಡ ಗ್ರಾಮದ ರೈತನ ಹೊಲ. ಬಹುತೇಕ ಸಾವಯವ ಗೊಬ್ಬರ ಬಳಸಿ ಕೇವಲ 2 ಎಕರೆಯಲ್ಲಿ 200 ಟನ್ ಕಬ್ಬು ಬೆಳೆಯ ನಿರೀಕ್ಷೆಯಲ್ಲಿದ್ದಾರೆ. ಈಗಾಗಲೇ 75 ಟನ್ I don't ever slow up, no I don't take shit. I got no love for the fakeness. If you wanna play tough and wanna hate this, I'll always. ಇದು ಕಬ್ಬಿನ ತಳಿ 5002 ರೀ. 4 ಫುಟಿನ ಸಾಲು ಬಿಟ್ಟಿವ್ರಿ. ತಳಗೊಬ್ಬರ ಹಾಕಿದ್ರಿ. ಆಮೇಲೆ ಹೊತ್ತು ಕಬ್ಬು ಹಚ್ಚಿದ 15 ದಿವ್ಸಕ್ಕೆ ಇವ್ರು ಸರ್ ಡ್ರೆಂಚಿಂಗ್ ಕೊಟ್ಟಿದ್ರಿ. ಡ್ರೆಂಚಿಂಗ್ ಮಾಡಿದ್ರಿ. ಆ ನಂತರ 15-20 ದಿವ್ಸಕ್ಕೊಂದು ಸ್ಪ್ರೇ ಕೊಟ್ಟಿದ್ರಿ. ಸ್ಪ್ರೇ ಮಾಡಿದ್ರಿ. ಸ್ಪ್ರೇ ಮುಗಿದ ನಂತರ ಕಬ್ಬು ಬೋದ್ ಹೊಡಿ ಮುಂದ್ರಿ ಒಂದು 3 ಥರ ಗೊಬ್ಬರ ಕೊಟ್ಟಿದ್ರಿ. ಒಂದು ಥರ ಎಣ್ಣೆ ಕೊಟ್ಟಿದ್ರಿ ಕಲಿಸಿ ಹಾಕಕ್ಕೆ. ಅದನ್ನು ಅಷ್ಟು ಕಬ್ಬು ಬೋದ್ ಹೊಡಿ ಮುಂದೆ ಹಾಕಿದ್ರಿ. ಅದ್ರ ಬೆನಕ್ಕೆ ಕಬ್ಬು ಬೋದ್ ಹೊಡೆದ ಮ್ಯಾಗ ಒಂದು ಸಲ ಗೊಬ್ಬರ ಹೋಗಿದ್ರಿ. ಆಯ್ತು ರೀ. ಅದ್ರ ಮ್ಯಾಗ ಏನು ಮಾಡಿಲ್ಲ ರೀ. ಈಗ 45ರಿಂದ 48 ಗಣಿಕೆ ತನ ಐತ್ರಿ. ಹ್ಞೂ ರೀ. 40 ಗಣಿಕೆ ಐತ್ರಿ. 48 ಸರ್ವಶ್ರೀ ಕಂಪ್ನಿದು ಆರ್ಗ್ಯಾನಿಕ್ ರೀ ಅದು. ನಾವು ಫಸ್ಟ್ ಒಂದು ಕೆಮಿಕಲ್ ಡ್ರೆಂಚ್ ಕೊಟ್ಟೆ. ನೆಕ್ಸ್ಟ್ 15 ದಿನಕ್ಕೆ ಒಂದು ಸಾವಯವ ಗೋಮೂತ್ರದೊಳಗೆ ಕಲಿಸಿ 10 ದಿನ ಕಳಿ ಇಟ್ಟು ಅದನ್ನು 15 ದಿನಕ್ಕೆ ನಾನು ಡ್ರೆಂಚ್ ಮಾಡಿಸಿದೆ. ಆ ಡ್ರೆಂಚ್ ಮಾಡಿಸಿದ ಮೇಲೆ ಮತ್ತೆ ಒಂದು ಕಬ್ಬು ಬೋದ್ ಮಾಡೋ ಹೊತ್ನ್ಯಾಗ ನಮ್ಮ ಸರ್ವಶ್ರೀ ಕಂಪ್ನಿ ಒಂದು ಕೆಮಿಕಲ್ ಅದು ಕೊಟ್ಟು ಕೇಸಿಂದ ಅದನ್ನು ಬೋದ್ ಮಾಡಿಸಿಬಿಟ್ಟೆ. ಅದ್ರ ಮೇಲೆ ಹೊಳ್ಳೆ ಒಂದು ಸ್ಪ್ರೇ ಮಾಡಿಸೀನಿ. ಅಷ್ಟ್ರ ಮೇಲೆ ಮಾಡ್ಕೊಂಡು ನಾ ಇಲ್ಲಿ ಮಟ್ಟ ಬಂದೈತಿ. ಇದು ಅಕ್ಟೋಬರ್ದಾಗ ನಾಟಿ ಆದದ್ದು ಕಬ್ಬು. ಇಲ್ಲಿಗೆ ಒಂದು 13 ತಿಂಗಳಾಯ್ತು ಅಂತ ನಾನು ಭಾವನೆ ಇದೆ. ಅದಕ್ಕೆ ಈಗ 45, 46, 48 ಗಣಿಕೆ ತನೂ ಇದೆ. ಅದಕ್ಕೆ ಇದೊಂದು ನನ್ನ ಎಕ್ಸ್ಪೆಕ್ಟೇಷನ್. ಒಂದು ಕಬ್ಬೂ ದಿಪ್ಪಿದೆ, ಸೈಜ್ ಇದೆ ಮತ್ತು ವಜನೂ ಇದೆ. ಒಂದು ಕಬ್ಬ ಒಂದು 5-6 kg ತನೂ ಹೊಕ್ಕತ್ತೀವಿ. ನಾನು ನೋಡಿದ್ದೀನಿ ತೂಕ ಅದನ್ನು. ಅದಕ್ಕೆ ಇನ್ನುಳಿದ ರೈತರಿಗೆ ಒಂದು ಸ್ವಲ್ಪ ಸಾವಯವ ಮತ್ತು ಭೂಮಿ ಕೆಡಲಾರ್ದಂಗೆ ಮಾಡ್ಕೊಂಡು ಒಳ್ಳೆಯದು ಮಾಡ್ಕೊಂಡು ಹೋಗ್ಬೇಕಂತೇಳಿ ನನ್ನ ಭಾವನೆ ಇದೆ. ಫಲವತ್ತಾಗಿ ಬೆಳೆದ ಕಬ್ಬನ್ನು ನೋಡಲು ಊರಿನ ಯುವಕರು, ಸುತ್ತಮುತ್ತಲ ರೈತರು ಬಂದಿದ್ರು. ಬಹು ಉದ್ದವಾದ ಕಬ್ಬು ನೋಡಿ ಸಂಭ್ರಮ ಪಟ್ರು. ಸ್ಥಳೀಯರೊಬ್ಬರು ಮಾತನಾಡಿ ರೈತನ ಶ್ರಮದ ಬಗ್ಗೆ ತಿಳಿಸಿದ್ರು. ಕಬ್ರಿ ಹಗಲಿ ರಾತ್ರಿ ಕಷ್ಟಪಡೋದು, ನೀರಾಸಿ, ಗೊಬ್ಬರ ಕುಡಿ ಹೋಗೋದು, ನಿದ್ದೆ ಆದೋ ನೆರಳಿಕೆ ಆದೋ ಮಾಡಿಸಿಂದ ಆಸೆ ಕಷ್ಟ ಪಡ್ದಾಗನೇ ಈ ನಮ್ಮನೆ ಬೆಳಿಬೇಕಾಕತ್ರಿ. ಹಂಗಂತೂ ಮನ್ಯಾಗ ಮಾಡ್ಕೊಂಡ್ರೆ ಅಂತೂ ಏನೂ ಆಗಂಗಿಲ್ಲ. ರಾತ್ರಿ ಆಗಲಿ ಗುದ್ದಾಡಿದಾಗ ಯಾವ್ದಾದ್ರು ಬರ್ದ್ರಿ ಏನು ಕಷ್ಟ ಆಗೈತೆ ಅನ್ನೋದು ನಮ್ಗೆ ಗೊತ್ತ್ರಿ. ಅದು ಮತ್ತು ನಾವು ಅಡ್ಯಾಡ್ತಾನೆ ಬಿಡತ್ತೆ ನಾವು ಅನ್ಬೋದು ರೀ. ಬೆಳೆ ಬಂತಾರೆ ಕಷ್ಟ ಪಡ್ದಾಗ ಬೆಳೆದತ್ರಿ. ಅದು ಹಂಗೆ ಬೆಳೆಯೋಕೆ ಆಗಂಗಿಲ್ಲ. ನಂದು ಕಬ್ಬು ಐತೈತೆ ಮನ್ಯಾಗ ಮಾಡ್ಕೊಂಡ್ರೆ ಯಾವುದೂ ಆಗಂಗಿಲ್ಲ ರೀ ಸರ್. ರಾತ್ರಿ ಆಗಲಿ ಗುದ್ದಾಡಿದಾಗ ಆಗೋದು ರೀ. ಕಬ್ಬಿನ ಸೀಸನ್ ಆರಂಭದ ವೇಳೆ ಫಲವತ್ತಾದ ಕಬ್ಬು ಬೆಳೆದ ರೈತ ಯಶಸ್ವಿಯಾಗಿದ್ದಾರೆ. ಕಬ್ಬು ಕಟಾವು ಗ್ಯಾಂಗ್ನವರು ಭರಾಟೆಯಿಂದ ಕಟಾವು ಮಾಡ್ತಾ ಇದ್ರು. ಸೂಕ್ತ ಸಲಹೆ ನೀಡಿದ ಸಿದ್ದಪ್ಪ ಯರಡ್ಡಿಯವರ ಶ್ರಮ ಇದರ ಹಿಂದೆ ಎದ್ದು ಕಾಣ್ತಿದೆ. ಮನೆ ಮಾಡಬೇಕು
ಮಾಡಬೇಕು ಅಥವಾ ಜಾಗವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ದಿ ಬೆಸ್ಟ್ ಪ್ಲೇಸ್ ಅದು ಸುಶೀಲ್ ಎಸ್ ಅವರ ಮಾಲೀಕತ್ವದ ಲೇಔಟ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಬಸವಲಿಂಗ ನಗರದ ಹಿಂಭಾಗದಲ್ಲಿ ಈ ಒಂದು ಪ್ರತಿಷ್ಠಿತ ಲೇಔಟ್ ಇದೆ. 30-50 ಸೈಜ್ ಅನ್ನು ಹೊಂದಿರತಕ್ಕಂತಹ ಲೇಔಟ್ಗಳು ಇಲ್ಲಿ ನಿಮಗೆ ಲಭ್ಯ ಇದೆ, ಅದು ಕೂಡ ಕೈಗೆಟುಕುವ ದರದಲ್ಲಿ. ಮೂಲಭೂತ ಸೌಕರ್ಯಕ್ಕೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಕಾಣಬಹುದು ದೃಶ್ಯದಲ್ಲಿ. ಸುಸಜ್ಜಿತವಾದಂತಹ ರಸ್ತೆಯ ಎರಡೂ ಕಡೆಗಳಲ್ಲೂ ಕೂಡ ಈಗಾಗಲೇ ಗಿಡಗಳನ್ನು ಕೂಡ ನೆಡಲಾಗಿದೆ. ಪರಿಸರಕ್ಕೆ ಕೂಡ ಹೆಚ್ಚಿನ ಆದ್ಯತೆಯನ್ನ ಈ ಲೇಔಟ್ ನಲ್ಲಿ ನೀಡಲಾಗುತ್ತೆ. ಇನ್ನು ಯಾವುದೇ ತೊಂದರೆ ಇಲ್ಲ. NA ಮತ್ತು KGPಯ ಮಾನ್ಯತೆಯನ್ನ ಹೊಂದಿರತಕ್ಕಂತಹ ಸೈಟ್ಗಳು ಇಲ್ಲಿ ಲಭ್ಯ. ವಾಯುವಿಹಾರಕ್ಕೆ ಬೇಕಾದಂತಹ ಒಂದು ಉದ್ಯಾನವನವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸ್ವಂತ ಸೈಟ್ ತಗೋಬೇಕು, ಸ್ವಂತ ಮನೆ ಕಟ್ಟಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇದ್ದೇ ಇರುತ್ತಲ್ವಾ? ಚಿಂತೆ ಬಿಡಿ, ಸುಶೀಲ್ ಎಸ್ ಅವರ ಲೇಔಟ್ಗೆ ಭೇಟಿ ನೀಡಿ. ಇಲ್ಲಿ ಈಗಾಗಲೇ ಸುಸಜ್ಜಿತವಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಸ್ಪ್ಲೇ ಅಲ್ಲಿ ಕಾಣ್ತಕ್ಕಂತಹ ನಂಬರ್ಗಳನ್ನು ಕೂಡ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.